ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಒಂದೆರಡು ದಿನ ಹಾಕಿಲ್ಲ ವಿಡಿಯೋ, ಸಾರಿ. ಇದು ಚೋಟಿ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಆರಿ ವರ್ಕಲ್ಲಿ 3 ಥರದ ಚೋಟಿ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ರತಿ ಸರಿ ಹೇಳೋ ಹಾಗೆ ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ಒಂದು ಸ್ಟಿಚ್ಚನ್ನು ಜರಿ ಥ್ರೆಡ್ಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಇನ್ನೆರಡನ್ನು ಸಿಲ್ಕ್ ಥ್ರೆಡ್ಡಲ್ಲೇ ಹೇಳ್ಕೊಡ್ತಾ ಇದ್ದೀನಿ. 3 ಟೈಪನ್ನ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳೋದು ಬೇಡ ಕಲಿಯೋಕ್ಕೆ ಅಂತ ಹೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಒಂದು ಚೈನ್ ತೊಗೋಬೇಕು ಫಸ್ಟು. ನಾನು ಇದು ಜರಿ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಆ ಚೋಟಿ ಸ್ಟಿಚ್ಚಲ್ಲಿ ಮೊದಲನೇ ಥರದ್ದು, ಅಂದರೆ ಫಸ್ಟ್ ಟೈಪು. ಓಕೆ, ನೋಡಿ ಈ ಥರ ಒಂದು ಚೈನ್ ತೊಗೊಳ್ಳಿ, ಉದ್ದದಲ್ಲಿ ತೊಗೊಳ್ಳಿ ಆಯಿತಾ. ಉದ್ದ ಚೈನ್ ತೊಗೊಂಡು ಅದ್ರ ಪಕ್ಕಕ್ಕೇ 2 ಲಾಕ್ ಸ್ಟಿಚ್ ಹಾಕ್ಕೋಬೇಕು. 2 ಯಾಕೆ ಲಾಕ್ ಸ್ಟಿಚ್ ಹಾಕಬೇಕು ಅಂದರೆ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಅದು ನಿಮಗೆ ಲೆಂತ್ ಮ್ಯಾನೇಜ್ ಮಾಡೋಕ್ಕೋಸ್ಕರ. ಈ ಚೋಟಿ ಸ್ಟಿಚ್ಚು ಸ್ವಲ್ಪ ಉದ್ದುದ್ದ ಹಾಕ್ಕೊಂಡು ಹೋಗಬೇಕಾಗತ್ತೆ, ಅದು ಲೆಂತ್ ಮ್ಯಾನೇಜ್ ಮಾಡಬೇಕು. ಹಾಗೆ ಈ ಥರ 2 ಚೈನ್ ಹಾಕ್ಕೊಳ್ಳಿ, 2 ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಲಾಕ್ ಸ್ಟಿಚ್ ಅಂದರೆ ಗೊತ್ತಲ್ಲ ನಿಮಗೆ, ಚಿಕ್ಕದಾಗಿರೋ ಚೈನ್ ಹಾಕ್ಕೋಬೇಕು. ಆಮೇಲೆ ಲೆಫ್ಟಿಗೆ, ರೈಟಿಗೆ ಬೇಕಾದರೂ ತಗೊಳ್ಳಿ, ಆದರೆ ಪರವಾಗಿಲ್ಲ. ಈಗ ಲೆಫ್ಟಿಗೆ ಒಂದು ಚೈನ್ ಉದ್ದ ಎಳ್ಕೊಂಡು ಫಸ್ಟ್ ಸ್ಟಾರ್ಟ್ ಮಾಡ್ದಲ್ಲೇ ಪಕ್ಕಕ್ಕೇ ಚೈನ್ ಹಾಕಿ ಅದನ್ನು ಹಾಗೆ ರೈಟಿಗೆ ತಗೊಂಡೋಗಿ ರೈಟಿಗೂ ಅಲ್ಲಿ ಚೈನ್ ಹಾಕಿ ಹಾಗೆ ಉದ್ದ ಕೆಳಗೆ ಎಳ್ಕೋಬೇಕು. ಇಲ್ಲಿ ನಿಮಗೆ ಮೇಲ್ಗಡೆ ಎಲ್ಲೂ ಲಾಕ್ ಸ್ಟಿಚ್ ಹಾಕಲಿಕ್ಕೆ ಇರೋದಿಲ್ಲ, ಕೆಳಗೆ ಮಾತ್ರ ಲಾಕ್ ಸ್ಟಿಚ್ ಹಾಕೋಕ್ಕೆ ಇರೋದು. ಓಕೆ, ಲಾಕ್ ಸ್ಟಿಚ್ ಅಂದರೆ ನಿಮಗೆ ಗೊತ್ತಿರಬೇಕಲ್ಲ, ನಾನು ಹಿಂದೆ ವೀಡಿಯೋದಲ್ಲೆಲ್ಲ ಹೇಳ್ತಾನೇ ಇದ್ದೀನಿ ಪದೇ ಪದೇ. ನೋಡಿ, ಈ ಥರ ಲಾಂಗಾಗಿ ಎಳ್ಕೊಂಡು ಅದ್ರ ಪಕ್ಕಕ್ಕೆ 2 ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಚೈನು ಹಾಕ್ತಾ ಉದ್ದುದ್ದ ಹಾಕ್ಕೊಳ್ತಾ ಹೋಗಿ ಆಯಿತಾ. ಈಗ ಫಸ್ಟ್ ನೀವು ತಗೊಂಡ್ರಲ್ಲ ಆ ಜಾಗಕ್ಕಿಂತ ಸ್ವಲ್ಪ ಕೆಳಗೆ ಚೈನ್ ಹಾಕಿಬಿಟ್ಟು ಮತ್ತೆ ರೈಟಿಗೆ ತಗೊಂಡು ಅಲ್ಲಿ ಚೈನ್ ಹಾಕಿ ಪುನಃ ಉದ್ದ ಎಳ್ಕೊಬೇಕು. ದಾರನ ಎಲ್ಲಿ ಎಂಡ್ ಮಾಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಕೆಳಗೆ ಚುಚ್ಕೋಬೇಕಾಗತ್ತೆ ನೀವು. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾನೆ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಮತ್ತೆ 2 ಲಾಕ್ ಸ್ಟಿಚ್ ಹಾಕಿದೆ. ನಿಮಗೆ ಒಂದು ವೇಳೆ ನಾವು ಉದ್ದ ಕಮ್ಮಿ ಆಗ್ತಾ ಬಂದರೆ ಇನ್ನೊಂದೆರಡು ಲಾಕ್ ಸ್ಟಿಚ್ ಹಾಕಿ ಕೆಳಗಡೆ ಲೆಂತ್ ಮ್ಯಾನೇಜ್ ಮಾಡ್ಕೋಬೋದು. ಹಾಗೆ ಮೇಲೆ ತಂದು ಪುನಃ ಸೆಕೆಂಡ್ ಹಾಕಿದ್ನಲ್ಲ ಅದ್ರಿಗಿಂತ ಸ್ವಲ್ಪ ಕೆಳಗೆ ನೀವು ಒಂದು ಸತಿ ಹಾಕ್ತಾ ಬರ್ತೀರಲ್ವ, ಆ ಗ್ಯಾಪ್ ಇದೆ ನೋಡಿ, ಅದನ್ನು ಕರೆಕ್ಟ್ ಒಂದೇ ಹೈಟಿಗೆ ಮ್ಯಾನೇಜ್ ಮಾಡಬೇಕಾಯ್ತಾ. ಮತ್ತು ಉದ್ದ ಎಳ್ಕೊಂಡು ಪಕ್ಕಕ್ಕೇ 2 ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಲಾಕ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಉದ್ದ ಎಳ್ಕೊಂಡು ಆ 3ನೇ ಸರಿ ಅಲ್ಲ 4ನೇ ಸರಿ, ಈಗ 4ನೇ ಟೈಮಲ್ಲಿ ಹಾಕ್ತಾ ಇರೋದು ನಾನು. ನೋಡಿ, ಕೆಳಗಡೆ ಅದಕ್ಕಿಂತ ಇನ್ನೂ ಸ್ವಲ್ಪ ಕೆಳಗೆ ಅಲ್ಲಿ ಒಂದು ಸ್ಟಿಚ್ ಹಾಕಿ ರೈಟಿಗೆ ತಗೊಂಡು ಅಲ್ಲಿ ಚೈನ್ ಹಾಕಿ ಮತ್ತೆ ಉದ್ದ ಕೆಳಗೆ ಎಳ್ಕೋಬೇಕು. ಮತ್ತೆ ಉದ್ದ ಕೆಳಗೆ ಎಳ್ಕೊಂಡು ಮತ್ತೆ ಅಲ್ಲಿ 2 ಲಾಕ್ ಸ್ಟಿಚ್ ಹಾಕಬೇಕು. ನಿಮಗೇನು ಗೊತ್ತಾ, ನಾನು ನಿಮಗೆ ತೋರಿಸ್ತೀನಿ. ಅದು ಮೇಲ್ಗಡೆಯಿಂದ ನೋಡಿ, ಈಗ ಲೆಫ್ಟಿಗೆ ನೀವು ರೈಟಿಗೆ ಸ್ಟಾರ್ಟ್ ಮಾಡಿದ್ರೆ ರೈಟಿಗೆ ಹೋಗಿ ಲೆಫ್ಟಿಗೆ ಬನ್ನಿ, ಲೆಫ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಲೆಫ್ಟಿಗೆ ತೊಗೊಂಡು ರೈಟಿಗೆ ತೊಗೊಳ್ಳಿ. ಅದು ನಿಮ್ಮ ಇಷ್ಟ, ಯಾವ ಕಡೆ ಬೇಕಾದರೂ ನೀವು ತೊಗೋಬೋದು. ನಾನು ಲೆಫ್ಟಿಗೆ ತೊಗೊಂಡು ರೈಟಿಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಅದೇ ಥರ ಉದ್ದ ಚೈನ್ ಹಾಕ್ಕೊಂಡು ಮತ್ತೆ 2 ಲಾಕ್ ಸ್ಟಿಚ್ ಹಾಕಿ ಮತ್ತೆ ಮೇಲಕ್ಕೆ ತಗೊಂಡೋಗಿ ಉದ್ದ ತಗೊಂಡೋಗ್ಬೇಕು. ಉದ್ದ ತೊಗೊಂಡೋಗ್ಬಿಟ್ಟು ಅಲ್ಲಿ ಮತ್ತೆ ಲೆಫ್ಟಿಂದ ರೈಟಿಗೆ ಒಂದು ಚೈನ್ ಉದ್ದ ಹಾಕಿಬಿಟ್ಟು ರೈಟಿಗೆ ಮೇಲ್ಗಡೆ ಯಾವುದೇ ಥರ ಲಾಕ್ ಸ್ಟಿಚ್ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಹಾಕಿ ಆಯಿತಾ. ನೋಡಿ, ಆ ಗ್ಯಾಪ್ ಇದೆ ನೋಡಿ ಮೇಲ್ಗಡೆ ಸ್ಟೆಪ್ ಇದೆಯಲ್ಲ, ಅದು ಒಂದೇ ಸೈಜಲ್ಲಿ ಬರಬೇಕು ಆಯಿತಾ. ಒಂದೇ ಸೈಜಲ್ಲಿ ಬಂದರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಡಿಸೈನು. ಓಕೆ, ಅದನ್ನು ನೀವು ಮ್ಯಾನೇಜ್ ಮಾಡ್ತಾ ಬನ್ನಿ. ಓಕೆ, ಈಗ ನಿಮಗೆ ಅದು ಲೆಂತು ಅಗಲ ಇದೆಯಲ್ಲ ಅದು ಕಮ್ಮಿ ಅಂತ ಅನಿಸಿದರೆ ಸ್ವಲ್ಪ ಕೆಳಗಡೆ ಎಳ್ಕೊಂಡು ಹೋಗ್ತಿರಲ್ಲ ಚೈನನ್ನು, ಅದು ಇನ್ನೂ ಸ್ವಲ್ಪ ಕೆಳಗೆ ಎಳ್ಕೊಂಡು ಹೋಗ್ಬೋದು. ಮತ್ತು ಲಾಕ್ ಸ್ಟಿಚ್ಗಳು ಇನ್ನೊಂದು 2-3 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಆ ಥರ ಮ್ಯಾನೇಜ್ ಮಾಡ್ಕೊತ ಹಾಕ್ಕೊಳ್ತಾ ಹೋಗಿ. ಓಕೆ,
ನೋಡಿ ಆ ಲೆಂತು ಕೂಡ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಕಲಿಯುವಾಗ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಒಂಚೂರು ಆಚೆ ಈಚೆ ಆದರೆ ಆಮೇಲೆ ಚೆನ್ನಾಗಿ ಮಾಡ್ಕೊತ ಹೋಗ್ಬೋದು. ಆದ್ರೂ ನೀವು ಫಸ್ಟಿಂದನೇ ಪರ್ಫೆಕ್ಟಾಗಿ ಹಾಕೋದು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಸರಿ ಇರುತ್ತೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸ್ಟೆಪ್ಪು 1 2 3 4 5 6 7 8 ಆ ಥರ 1 by 1 ಹಾಕೊಳ್ತಾ ಬಂದಿದ್ದೀನಲ್ವಾ, ಅದಿದೆಯಲ್ಲ ಅದನ್ನು ನೀವು ಗ್ಯಾಪನ್ನ ಕರೆಕ್ಟ್ ಒಂದೇ ಸೈಜಲ್ಲಿ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಆ ಗ್ಯಾಪು ಒಂದೇ ಸೈಜಲ್ಲಿ ಮೇಂಟೈನ್ ಮಾಡ್ಕೊಂಡು ಬನ್ನಿ, ಆಯಿತಾ. ನೋಡಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ. ಇಲ್ಲಿವರೆಗೂ ನಾನು ನಿಮಗೆ ಸ್ಲೋ ಆಗೇ ತೋರಿಸ್ದೆ, ಇನ್ನು ಮುಂದೆ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ತೀನಿ. ನಾನೀಗ ಫಸ್ಟ್ ಹೇಗೆ ಹೇಳಿದ್ನಲ್ವ ಅದೇ ಥರನೇ ಹಾಕ್ಕೊಳ್ತಾ ಬನ್ನಿ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ರಿಪೀಟ್ ಮಾಡ್ಕೊಂಡು ನೋಡಿ. ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಕರೆಕ್ಟಾಗಿ ನೋಡಿ, ಝೂಮ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಎಂಡಲ್ಲಿ ನಿಮಗೆ ಹೇಗೆ ಎಂಡ್ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಅದು ಸೇಮ್ ಅದೇ ಥರನೇ ಮೇಂಟೈನ್ ಮಾಡ್ಕೊಂಡು ಬನ್ನಿ. ನಿಮಗೆ ಒಂದು ವೇಳೆ ಅಗಲ ಇದೆಯಲ್ಲ, ಅಗಲ ಕಮ್ಮಿ ಅಂತ ಅನಿಸಿದರೆ ಸ್ವಲ್ಪ ಉದ್ದುದ್ದ ತೊಗೊಳ್ಳಿ, ದಾರನ ಕೆಳಗೆ ಉದ್ದುದ್ದ ಚೈನ್ ತೊಗೊಳ್ಳಿ. ಮತ್ತು ಪಕ್ಕ ಒಂದು 4-5 ಚಿಕ್ಕದು ಸ್ಟಿಚ್ ಹಾಕ್ಕೊಳ್ಳಿ, ಲಾಕ್ ಸ್ಟಿಚ್ಚು ಅಂದರೆ ಚಿಕ್ಕ ಚೈನ್ಗಳು ಹಾಕ್ಕೊಳ್ಳಿ. ಆಮೇಲೆ ಮೇಲೆ ತಂದು ಆ ಥರ ಗ್ಯಾಪ್ ಮೇಂಟೈನ್ ಮಾಡಿ. ಚೋಟಿ ಸ್ಟಿಚ್ ಎಲ್ಲ ತುಂಬಾ ಈಸಿ ಇದೆ. ಇದೆಲ್ಲ ಬಾರ್ಡ್ರ್ ಲೈನಿಗೆಲ್ಲ ಯೂಸ್ ಮಾಡೋ ಅಂಥದ್ದು, ನೆಕ್ ಡಿಸೈನಿಗೆ ಮತ್ತು ಕೈದು ಬಾರ್ಡ್ರಿಗೆಲ್ಲ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಗ್ಲಾಗಿ ಡಿಸೈನ್, ಹೆವಿ ಡಿಸೈನ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ರೈಡಲ್ ಡಿಸೈನಿಗೆಲ್ಲ ತುಂಬ ಸೂಪರ್ ಆಗುತ್ತೆ ಇದು. ನೋಡಿ ಈಗ ನಾನು ಸ್ಲೋ ತೋರಿಸ್ತಿದ್ದೀನಿ ನೋಡಿ. ನಿಮಗೆ ಲಾಸ್ಟ್ ಲೆಂತು ಸೇಮ್ ಸೈಜಲ್ಲಿ ಮೇಂಟೈನ್ ಮಾಡಬೇಕಲ್ವಾ, ಆವಾಗ ಏನು ಮಾಡಬೇಕಂದ್ರೆ ನೀವು ಕೆಳಗಡೆ ಚೈನ್ ಹಾಕ್ಕೊಂಡು ಹೋಗಬೇಡಿ. ಅಲ್ಲಿ ಎಲ್ಲಿಗೆ ಎಂಡಿದೆ ಅಲ್ಲಿಗೇ ಚೈನ್ ಹಾಕ್ಕೊಳ್ತಾ ಬನ್ನಿ. ಅಲ್ಲಿ ಲಾಸ್ಟ್ ಚೈನ್ ಹಾಕ್ತಾ ಇದ್ದೀರಲ್ವ, ಅಲ್ಲಿಗೇ ಲಾಸ್ಟ್ ಮಾಡಿ. ಆ ಚೈನ್ನ ನೋಡಿ ಅಲ್ಲಿಗೆ ಸೇಮ್ ಅದೇ ಜಾಗಕ್ಕೇ ಹಾಕ್ಕೊಳ್ತಾ ಬನ್ನಿ. ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ, ಆಮೇಲೆ ಇದು ಸೈಜು ಕೆಳಗೆ ಮಾಡ್ತಾ ಬನ್ನಿ. ಅದು ಕೆಳಗಡೆ ಆಗಲ್ಲ, ಒಂದೇ ಸೈಜಲ್ಲಿ ಬರುತ್ತೆ ಆವಾಗ. ಮತ್ತು ದಾರನ ಕೆಳಗೆ ತೊಗೊಂಡು ಹೋಗಬೇಡಿ. ಓಕೆ, ಫಸ್ಟಿಗೆ ಬರುವಾಗ ನೀವು ಕೆಳಗೆ ಉದ್ದುದ್ದ ಚೈನ್ ಎಳ್ಕೊಂಡು ಬಂದ್ರಲ್ವ, ಲಾಸ್ಟ್ ಮೂಮೆಂಟಲ್ಲಿ ನೀವು ಉದ್ದುದ್ದ ಚೈನ್ ಎಳೆಯೋದು ಬೇಡ. ಅಲ್ಲೇ ಪಕ್ಕನೇ ಅಲ್ಲೇ ಎಲ್ಲಿ ಎಂಡ್ ಮಾಡಿರ್ತೀರೋ ಅದೇ ಜಾಗದಲ್ಲೇ ನೀವು ಚೈನ್ ಹಾಕ್ಕೊಳ್ತಾ ಪಕ್ಕದಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ, ಹಾಗೆ ಸ್ಟೆಪ್ ಇದೆಯಲ್ಲ, ಸ್ಟೆಪ್ ಹಾಕ್ಕೊಂಡು ಬಂದಿದ್ದೀರಲ್ಲ ಚೋಟಿನ, ಆ ಚೋಟಿ ಸೈಜನ್ನು ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಲಾಸ್ಟ್ವರೆಗೂ ಬಂದ್ವಾ, ನೋಡಿ ಒಂದೇ ಕಡೆ ಹಾಕ್ಕೊಳ್ತಾ ಬನ್ನಿ ಚೈನನ್ನು, ಅದೇ ಜಾಗದಲ್ಲೇ ಹಾಕ್ಕೊಳ್ತಾ ಬಂದು ಲಾಸ್ಟಿಗಲ್ಲಿ ಎಂಡ್ ನಾಟ್ ಹಾಕಿ ಎಂಡ್ ಮಾಡಿ. ಓಕೆ, ನೋಡಿ ಲೆಂತ್ ಹೇಗೆ ಮೇಂಟೈನ್ ಮಾಡ್ಕೊಂಡು ಬಂದ್ವಿ ಅಂತ ಎಂಡಲ್ಲಿ ನೋಡಿ ಇದೇ ಥರನೇ ಹಾಕಬೇಕು. ಇದು ಫಸ್ಟ್ ಟೈಪ್ ಆಫ್ ಚೋಟಿ ಸ್ಟಿಚ್ ಆರಿ ವರ್ಕಲ್ಲಿ. ನೋಡಿ ಇದನ್ನು ನಾನು ಝರಿ ಥ್ರೆಡ್ಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೇ ಉಳಿದಿದ್ದ ಎರಡನ್ನು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ. ಆದರೆ ನೀವು ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ಪ್ರತಿಯೊಂದು ಸ್ಟಿಚ್ಚನ್ನು ಕೂಡ ಫಸ್ಟು ಝರಿ ಥ್ರೆಡ್ಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ, ಸೆಕೆಂಡ್ ಟೈಮು ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ಬರೀ ಒಂದೇ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಬೇಡಿ. ನೋಡಿ ಇದು ಸೆಕೆಂಡ್ ಟೈಪು. ಇದಕ್ಕೆ ನಾನು 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಯಾವಾಗಲೂ ನೀವು 2 ಕಲರ್ 2 ಇಟ್ಕೋಬೇಕು, ಅಂದರೆ 2 ಉಂಡೆ ಇಟ್ಕೋಬೇಕು. ಯಾಕೆ ಅಂದರೆ ಒಂದರಲ್ಲೇ ನಿಮಗೆ 2 ಎಳೆ ದಾರ ತೊಗೊಳಕ್ಕಾಗಲ್ಲ, ನಿಮಗೆ ಹಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ. 2 ಎಳೆ ದಾರ ಬೇಕಂದರೆ 2 ಥ್ರೆಡನ್ನೇ ಇಟ್ಕೋಬೇಕಾಗುತ್ತೆ ನೀವು, ಸೇಮ್ ಕಲರು. 2 ಎಳೆ ದಾರ ಮತ್ತು 14 ನಂಬರ್ ನೀಡಲ್. ಓಕೆ, ನೋಡಿ ನಾನು ಇದು ಹೇಗೆ ತೋರಿಸ್ತೀನಿ ಅಂದರೆ, ಇದು ಸ್ಟಿಚ್ಚು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗಲ್ಲ, ಸ್ವಲ್ಪ ಕೆಳಗಡೆಯಿಂದ ಹಾಕಬೇಕಾಗತ್ತೆ. ಈಗ ಲೈನ್ ಹಾಕಿದ್ದೀನಲ್ವ, ಆ ಲೈನು ಮೇಲ್ಗಡೆಯಿಂದ ನೀವು ಚೈನನ್ನು ತಗೋಬಾರ್ದು, ಕೆಳಗಡೆಯಿಂದ ಚೈನ್ ತಗೋಬೇಕು. ಎಷ್ಟು ಲೆಂತ್ ಅಂತ ನೋಡ್ಕೊಳ್ಳಿ, ಅಷ್ಟು ಲೆಂತ್ ಕೆಳಗಡೆಯಿಂದ ಚೈನ್ ತಗೊಂಡು ಅದ್ರ ಮೇಲ್ಗಡೆ ಒಂದು ಲಾಕ್ ಚೈನ್ ಹಾಕಿ. ನೋಡಿ ಈ ಥರ ಕೆಳಗಿಂದ ಮೇಲೆ ಚೈನ್ ತಗೋಬೇಕು, ಲಾಕ್ ಚೈನ್ ಹಾಕಿ ಮತ್ತೆ ಕೆಳಗೆ ಸ್ವಲ್ಪ ಉದ್ದ ತಗೋಬೇಕು. ಸ್ವಲ್ಪ ಉದ್ದ ತೊಗೊಳ್ಳಿ, ಆಯಿತಾ. ನೋಡಿ ಫಸ್ಟ್ ಚೈನ್ ತೊಗೊಂಡಿದ್ದೀನಲ್ಲ, ಅದ್ರಿಗಿಂತ ಸ್ವಲ್ಪ ಕೆಳಗೆ ತೊಗೋಬೇಕು.
ಪ್ರತಿ ಚೈನನ್ನು ಹಾಗೆ ನೀವು ಕೆಳಗೆ 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 ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಆ ಚೈನು ಕೆಳಗಡೆ ಬರುವಾಗ ನೋಡಿ, ಈ ಚೈನ್ ಉದ್ದ ತೊಗೊಂಡೆ, ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ತೊಗೊಂಡೆ. ಈಗ ರೈಟ್ ಆದರೆ ರೈಟು, ಲೆಫ್ಟ್ ಆದರೆ ಲೆಫ್ಟ್, ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ. ನಾನು ಲೆಫ್ಟಿಗೆ ತೊಗೊಳ್ತೀನಿ ಸ್ಟಾರ್ಟಿಂಗು. ಫಸ್ಟ್ ಚೈನ್ ಹಾಕಿದ್ನಲ್ಲ, ಆ ಚೈನ್ ಪಕ್ಕಕ್ಕೇ ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಬೇಕು. ನೋಡಿ, ಫಸ್ಟ್ ನಿಮಗೆ ಹೇಳ್ಕೊಟ್ಟಿದ್ದ ಚೋಟಿಯಲ್ಲಿ ಮೇಲ್ಗಡೆ ಲಾಕ್ ಸ್ಟಿಚ್ ಇರಲಿಲ್ಲ ಅಲ್ವಾ, ಇದಕ್ಕೆ ಲಾಕ್ ಸ್ಟಿಚ್ ಇದೆ. ಲಾಕ್ ಸ್ಟಿಚ್ ಹಾಕಿ ಪುನಃ ಕೆಳಗೆ ತರಬೇಕು ನೀವು. ಅದು ರೈಟಿಗೆ ತೊಗೊಂಡೋಗಿದ್ರಲ್ಲ, ಇದು ರೈಟಿಗೆ ತೊಗೊಂಡೋಗ್ಲಿಕ್ಕಿಲ್ಲ, ಕೆಳಗೆ ತರಬೇಕು. ಪುನಃ ಉದ್ದದಲ್ಲಿ ಚೈನ್ ಹಾಕಿ ಕೆಳಗಡೆ ಒಂದು ಲಾಕ್ ಸ್ಟಿಚ್ ಹಾಕಿ ರೈಟಿಗೆ ತೊಗೊಂಡೋಗಿ. ಇವಾಗ ರೈಟಿಗೂ ಸೇಮ್ ಸೈಜಲ್ಲೇ ತೊಗೊಂಡೋಗಿ ಹಾಕಿ ಲಾಕ್ ಸ್ಟಿಚ್ ಹಾಕಿ. ಅದನ್ನು ಲಾಕ್ ಸ್ಟಿಚ್ ಯಾವಾಗಲೂ ಮೇಲೇ ಹಾಕಿ, ಆಯಿತಾ? ಮೇಲ್ಗಡೆ ಪಕ್ಕದಲ್ಲಿ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಈಗ ಎಷ್ಟಾಯಿತು? 3 ಸತಿ ಆಯಿತು ತೊಗೊಂಡಿದ್ದು, ಹೌದಾ? ಈಗ ಮತ್ತೆ ಕೆಳಗಡೆ ಹಾಕಿ, ಮತ್ತೆ ಕೆಳಗಡೆ ಉದ್ದ ಚೈನ್ ತಗೊಂಡು ಪಕ್ಕದಲ್ಲೊಂದು ಲಾಕ್ ಸ್ಟಿಚ್ ಹಾಕಿ ಮತ್ತೆ ಲೆಫ್ಟಿಗೆ ತೊಗೊಂಡೋಗಿ ಅಲ್ಲಿ ಚೈನ್ ಹಾಕಿ ಲಾಕ್ ಸ್ಟಿಚ್ ಹಾಕಿ. ಅಲ್ಲಿಗೆ ಎಷ್ಟಾಯಿತು ಚೈನು? 4 ಆಯಿತು. 4, ಒಂದು 5-6 ಚೈನ್ ತೊಗೊಳ್ಳಿ, ಹೇಳ್ತೀನಿ ನಾನು ನಿಮಗೆ. ಈಗ 4 ಆಯ್ತಲ್ವಾ? 4 ಚೈನ್ ಆದ ನಂತರ ಪುನಃ ಕೆಳಗಡೆ ಉದ್ದ ತೊಗೊಂಡು ಬರಬೇಕು. ಪುನಃ ಕೆಳಗಡೆ ಉದ್ದ ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ, ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿಬಿಟ್ಟು ಅದನ್ನು ರೈಟಿಗೆ ತೊಗೊಂಡೋಗಿ. ಇವಾಗ ರೈಟಿಗೆ ತೊಗೊಂಡೋಗಿ ಅಲ್ಲಿ ಚೈನ್ ಹಾಕಿ ಮೇಲ್ಗಡೆ ಒಂದು ಲಾಕ್ ಸ್ಟಿಚ್ ಹಾಕಿ. ಅಲ್ಲಿಗೆ ಎಷ್ಟಾಯಿತು? 5 ಚೈನ್ ಆಯ್ತಲ್ವಾ? ಈಗ 6ನೇ ಚೈನಿಂದ ನಿಮಗೆ ಸ್ಟಾರ್ಟ್ ಮಾಡಿಸ್ತೇನೆ. ನೋಡಿ, ಅದು ಉದ್ದ ಎಳ್ಕೊಂಡು ಬನ್ನಿ, ಪಕ್ಕದಲ್ಲೇ ಒಂದು ಚೈನ್ ಹಾಕಿಬಿಟ್ಟು ಈ ಕಡೆ ಚೈನ್ ತೊಗೊಂಡು ಬನ್ನಿ ಲೆಫ್ಟಿಗೆ. ಅಲ್ಲಿಗೆ ಎಷ್ಟಾಯಿತು? 6 ಚೈನ್ ಆಯಿತು. ಅದು ಕೂಡ ಒಂದು ಲಾಕ್ ಸ್ಟಿಚ್ಚು ಮೇಲೆ ಹಾಕಬೇಕು, ಯಾವಾಗಲೂ ಲಾಕ್ ಸ್ಟಿಚ್ಚು. ನೋಡಿ, ಚೈನ್ ಹಾಕಿಬಿಟ್ಟು ಈಗ ಅದನ್ನು ಉದ್ದ ಎಳ್ಕೊಂಡು ರೈಟಿಗೆ ತೊಗೊಂಡೋಗ್ಬೇಕು. ಲಾಕ್ ಸ್ಟಿಚ್ ಹಾಕಿದ ನಂತರ ಮತ್ತು ಕೆಳಗೆ ತರಬಾರ್ದು. 6ನೇ ಸ್ಟಿಚ್ಚಿಗೆ ನಾನು ರೈಟಿಗೆ ತೊಗೊಂಡೋಗ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು, ನಿಮಗೆ ಎಷ್ಟು ಅಗಲ ಬೇಕಷ್ಟು ನಿಮ್ಮಿಷ್ಟ. ನಿಮಗೆ ಎಷ್ಟು ಅಗಲ ಬೇಕಷ್ಟು ತೊಗೋಬೋದು ನೀವು. ನಾನು 6 ಚೈನ್ ತೊಗೊಂಡು ಅಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ನೋಡಿ, ಅಲ್ಲಿ ಒಂದು ಹಾಕಿ ಆ ಲಾಕ್ ಸ್ಟಿಚ್ಚನ್ನು ಮೇಲೆ ಹಾಕಬೇಕು ನೀವು. ಅಲ್ಲಿ ಲಾಕ್ ಸ್ಟಿಚ್ ಕಂಪಲ್ಸರಿ ಹಾಕಿ ಮೇಲ್ಗಡೆ ಹಾಕಿ, ಪಕ್ಕದಲ್ಲಿ ಹಾಕ್ಬೇಡಿ, ರೈಟ್ ಸೈಡಿಗೆ ಮೇಲಕ್ಕೆ ಹಾಕಿ ಮತ್ತು ಕೆಳಗಡೆ ಎಳ್ಕೊಳ್ಳಿ. ಕೆಳಗಡೆ ಉದ್ದ ಎಳ್ಕೊಂಡು ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಬೇಕು. ಈಗ ಮೊದಲಿನ ಸ್ಟಿಚ್ಗಳು ಹಾಗೇ ಗ್ಯಾಪ್ ಮೇಂಟೈನ್ ಮಾಡಿ. ಸ್ಟೆಪ್ ಹಾಕೊಂಡು ಬಂದಿದ್ನಲ್ಲ ಫಸ್ಟ್ ಚೋಟಿ ಸ್ಟಿಚ್ಚಲ್ಲಿ, ಅದೇ ಥರ ಇದರಲ್ಲಿ ಗ್ಯಾಪ್ ಮೇಂಟೈನ್ ಮಾಡಬೇಕು. ಇವಾಗ ನಿಮಗೆ ಎಷ್ಟು ಉದ್ದಕ್ಕೆ ಬೇಕು ಅಷ್ಟು ಉದ್ದ, ನಿಮ್ಮಿಷ್ಟ. ಎಷ್ಟು ಉದ್ದಕ್ಕೆ ಗ್ಯಾಪ್ ಮೇಂಟೈನ್ ಮಾಡ್ತೀರಿ ಅದು ನಿಮ್ಮಿಷ್ಟ. ಆದರೆ ನೀವು ಮೇಂಟೈನ್ ಮಾಡಿರೋ ಗ್ಯಾಪನ್ನು ಎಂಡ್ವರೆಗೂ ಸೇಮ್ ಸೈಜಲ್ಲೇ ಮೇಂಟೈನ್ ಮಾಡ್ಕೊಂಡು ಬರಬೇಕು. ನೋಡಿ, ಈಗ ಚೈನ್ ಹಾಕಿ ಅದಕ್ಕೆ ಲಾಕ್ ಸ್ಟಿಚ್ ಹಾಕ್ತಿದ್ದೀನಿ ನಾನು. ಲಾಕ್ ಸ್ಟಿಚ್ಚು ಮೇಲ್ಗಡೆ ಹಾಕಬೇಕು. ನಾನು ನಿಮಗೆ ಈ ಸ್ಟಿಚ್ಚಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ, ಮೊದಲಿಗೆ ಹೇಳ್ಕೊಟ್ಟಿರೋದ್ರಲ್ಲಿ, ಅದರಲ್ಲಿ ನಿಮಗೆ ಮೇಲ್ಗಡೆ ಲಾಕ್ ಸ್ಟಿಚ್ ಎಲ್ಲೂ ಹಾಕ್ಲಿಕ್ಕೆ ಇರಲಿಲ್ಲ. ಆದರೆ ಇನ್ನುಳಿದಿದ್ದಕ್ಕೆ ಹಾಕಬೇಕಾಗತ್ತೆ. ಇದಕ್ಕೆ ಮೇಲೆ ಲಾಕ್ ಸ್ಟಿಚ್ ಹಾಕಿ ರೈಟಿಗೆ ತೊಗೊಂಡೋಗಿ ಕೂಡ ನೀವು ಲಾಕ್ ಸ್ಟಿಚ್ ಹಾಕಬೇಕು. ಮೇಲ್ಗಡೆ ಹಾಕಬೇಕು, ರೈಟಿಗೆ ಹಾಕಬೇಡಿ, ಆಯಿತಾ? ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ, ಹಾಗೆ ಮೇಲಕ್ಕೆ ಹಾಕ್ಕೊಬೇಕು. ಮೇಲಕ್ಕೆ ಹಾಕ್ಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ನೀವು, ಆಯಿತಾ? ಮೇಲ್ಗಡೆ ಹಾಕಬೇಕು. ಹಾಗೆ ಸ್ವಲ್ಪ ಮೊದಲು ತಗೊಂಡಿಗಿಂತ ಇನ್ನು ಕೆಳಗೆ ಉದ್ದ ತೊಗೊಬೇಕು ದಾರನ. ನಿಮಗೆ ಫಸ್ಟ್ ಸ್ಟಿಚ್ಚಲ್ಲಿ ಹೇಳ್ಕೊಟ್ಟಂಗೆ ಉದ್ದುದ್ದ ತೊಗೊಂಡು ಹೋಗ್ತಾ ಇರಿ ಕೆಳಗಡೆ. ಮತ್ತು ಲಾಸ್ಟ್ ನಿಮಗೆ ಹೇಗೆ ಮೇಂಟೈನ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಲ್ಲ, ಹಾಗೆ ಮಾಡಿದರೆ ಆಯಿತು. ಸರಿಯಾಗಿ ನೋಡ್ಕೊಳ್ಳಿ. ತುಂಬಾ ಬಿಡಿಸಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇನ್ನೂ ಒಂದು ಸತಿ ಬೇಕಾದರೆ ನಿಮಗೆ ವಿಡಿಯೋ ಹಾಕ್ತೀನಂತೆ. ಗೊತ್ತಾಗಿಲ್ಲ ಅಂದರೆ ರಿವೈಂಡ್ ಮಾಡ್ಕೊಂಡು ನೋಡಿ. ಅದು ಕೂಡ ಮಾಡ್ಕೊಂಡು ನೋಡ್ಬೋದು. ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮತ್ತು ವಿಡಿಯೋನು ಕರೆಕ್ಟಾಗಿ ನೋಡಿ. ಈ ಥರ ಸ್ಟೆಪ್ಪು ಆಯಿತಾ? ಮತ್ತು ನೀವು ಕೆಳಗೆ ಬರುವಾಗ ಇನ್ನೂ ಉದ್ದುದ್ದ, ಸ್ವಲ್ಪ ಜಾಸ್ತಿ ಉದ್ದುದ್ದ ಕೆಳಗೆ ತಗೊಂಡೋಗ್ಬೇಕಾಯ್ತಾ ದಾರನ. ನೋಡಿ, ಈ ಥರ ಚೈನನ್ನು ಹಾಕ್ಕೊಂಡು ಬನ್ನಿ. ನೋಡಿ, ಸ್ಟೆಪ್ಪನ್ನು ನೀವು ಸ್ಟಾರ್ಟಿಂಗ್ ಯಾವ ಲೆಂತಿಗೆ ಸ್ಟಾರ್ಟ್ ಮಾಡಿರ್ತೀರಿ ಅದೇ ಲೆಂತಲ್ಲೇ ಬರಬೇಕು ಆ ಸ್ಟೆಪ್ಗಳು. ಆವಾಗಲೇ ಚೆನ್ನಾಗಿ ಕಾಣೋದು ಡಿಸೈನು. ಒಂದು ಉದ್ದ ಒಂದು ಗಿಡ್ಡ ಎಲ್ಲ ಬಂದರೆ ನೋಡೋಕ್ಕೆ ಚೆನ್ನಾಗಿರಲ್ಲ.
ಅದೆಷ್ಟು ಲೆಂತ್ ಸ್ಟಾರ್ಟ್ ಮಾಡಿರ್ತೀರ ಅಷ್ಟೇ ಲೆಂತು. ನಿಮಗೆ ಬರ್ತಾ ಬರ್ತಾ ಕೆಳಗಡೆ ಅಗಲ ಕಮ್ಮಿ ಆಯಿತು ಅಂತ ಅನಿಸಿದರೆ ಕೆಳಗೆ ಉದ್ದ ಎಳ್ಕೊಂಡು ಹೋಗೋ ದಾರನ ಇನ್ನೂ ಸ್ವಲ್ಪ ಜಾಸ್ತಿ ಉದ್ದ ಎಳ್ಕೊಂಡೋಗಿ. ಓಕೆ, ನೋಡಿ ಈ ಥರ ಕಾಣಿಸ್ತಿದೆಯಾ? ನೀವು ರೈಟಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ, ಲೆಫ್ಟಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ, ಮೆಥಡ್ ಮಾತ್ರ ಸೇಮೇ ಇರುತ್ತೆ. ನೋಡಿ ಈ ಥರ. ಇದು ಸೆಕೆಂಡ್ ಟೈಪ್ ಆಫ್ ಚೋಟಿ ಸ್ಟಿಚ್ ಅಂತ. ನೋಡಿ, ವಿಡಿಯೋನ ಮಾತ್ರ ಪೂರ್ತಿಯಾಗಿ ನಿಧಾನವಾಗಿ ನೋಡಿ ಆಯಿತಾ? ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಸ್ಕಿಪ್ ಮಾಡಿದ್ರೆ ನಿಮಗೇನೋ ಅರ್ಥ ಆಗೋದಿಲ್ಲ, ಅರ್ಧಂಬರ್ಧ ಅರ್ಥ ಆಗುತ್ತೆ. ನಿಮಗೆ ಮಧ್ಯದಲ್ಲಿ ಸ್ವಲ್ಪ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಫಸ್ಟ್ ಒಂದು 2 ಲೈನ್ ಹಾಕೋ ತನಕ ನೋಡಿಬಿಟ್ಟು ಹಾಕ್ಬಿಡ್ತೀನಿ ಅಂತ ಹೋಗಿಬಿಡ್ಬೇಡಿ ಹಾಕೋಕ್ಕೆ. ಪೂರ್ತಿ ವಿಡಿಯೋನ ಕರೆಕ್ಟಾಗಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ಸತಿ ರಿವೈಂಡ್ ಮಾಡ್ಕೊಂಡು ನೋಡಿ. ನಾ ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ತಾ ನೋಡಿ ವಿಡಿಯೋನಾಗ. ಓಕೆ, ಈ ಥರ ನಾನು ನಿಮಗೆ ಇವಾಗ ಫಾಸ್ಟ್ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಫಸ್ಟ್ ಹೇಳಿದ್ನಲ್ಲ ಅದೇ ಥರನೇ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಮತ್ತು ನಾನು ಎಂಡಲ್ಲಿ ಹೇಳ್ತೀನಿ ನಿಮಗೆ ಯಾವ ಥರ ಅಂತ. ಪ್ರತಿ ಒಂದು ಸ್ಟಿಚ್ಚಲ್ಲಿ ಕೂಡ ನಿಮಗೆ ಸ್ಟಾರ್ಟಿಂಗು ಎಂಡು ಸ್ಲೋ ಆಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಯಾವುದು ಕೂಡ ಮಿಸ್ ಆಗಬಾರ್ದು ನಿಮಗೆ ಪಾಯಿಂಟ್ಸು. ನೋಡಿ ಈ ಥರ ಕಂಪಲ್ಸರಿ ಹಾಕ್ಕೊಳ್ತಾ ಬನ್ನಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಓಕೆನಾ? ಮತ್ತು ಯಾರೆಲ್ಲ ಕಲಿತಾ ಇದ್ದೀರಾ ಇಂಟ್ರೆಸ್ಟ್ ಕೊಟ್ಟು, ಅವರೆಲ್ಲ ನೀವು ಈ ಸ್ಟಿಚ್ಗಳನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದ ಫೋಟೋನ ನನಗೆ ಇನ್ಸ್ಟಾಗ್ರಾಮ್ ID-ಗೆ ಸೆಂಡ್ ಮಾಡಿ, ನಾನು ನೋಡ್ತೀನಿ. ಓಕೆ, ನಂದು ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಗೋವಿತಾ ಡಿಸೈನರ್ಸ್ ಅಂತ, ಸೇಮ್ ನೇಮ್, ಏನು ಚೇಂಜಸ್ ಇಲ್ಲ, ನೇಮ್ ಸೇಮ್ ಇದೆ. ಗೋವಿತಾ ಡಿಸೈನರ್ಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ನನ್ನ ಇನ್ಸ್ಟಾಗ್ರಾಮ್ ID. ಅದಕ್ಕೆ ಸೆಂಡ್ ಮಾಡಿ ಫೋಟೋನ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರೋ ಪ್ರತಿ ಸ್ಟಿಚ್ಚನ್ನು ನನಗೆ ಸೆಂಡ್ ಮಾಡಿ, ನಾನು ನೋಡ್ತೀನಿ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೋಡಿ, ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಎಂಡಲ್ಲಿ ಬರುವಾಗ ನೀವು ಲೆಂತನ್ನು ಕಮ್ಮಿ ಮಾಡ್ಕೊತ ಬರಬೇಕು. ಯಾವ ಲೆಂತು? ಸ್ಟೆಪ್ಪಿದ ಲೆಂತ್ ಅಲ್ಲ, ಕೆಳಗಡೆ ಉದ್ದ ಚೈನ್ ಎಳ್ಕೊಂಡು ಹೋಗ್ತಿರಲ್ಲ, ಆ ಉದ್ದ ಎಳಿಬಾರ್ದು. ಸ್ವಲ್ಪ ಉದ್ದ ಎಳೆಯೋದನ್ನು ಕಮ್ಮಿ ತಗೊಳ್ತಾ ಬನ್ನಿ. ನಿಮಗೆ ಎಂಡ್ ಮಾಡಬೇಕಲ್ವ ಡಿಸೈನು, ಸೇಮ್ ಅಗಲನೂ ಸೇಮ್ ಇರಬೇಕು, ಡಿಸೈನ್ ಎಂಡು ಕೂಡ ಮಾಡಬೇಕು. ಹಂಗೆ ಮಾಡಬೇಕಂದ್ರೆ ಏನು ಮಾಡಬೇಕು? ಈ ಥರ ಅಲ್ಲೇ ಸ್ವಲ್ಪ ಎಲ್ಲಿ ಎಂಡ್ ಮಾಡಿರ್ತೀರೋ ಚೈನನ್ನು ಕೆಳಗೆ ತಗೊಂಡೋಗಿ ಅದೇ ಜಾಗದಲ್ಲೇ ಚೈನ್ ಹಾಕ್ಕೊಳ್ತಾ ಬನ್ನಿ. ಅಗಲನೂ ಬರುತ್ತೆ ನಿಮಗೆ, ಅದು ಡಿಸೈನು ಎಂಡು ಕೂಡ ಆಗುತ್ತೆ. ನೋಡಿ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಪ್ಲೇಸ್ಗೆ ನೀವು ಪ್ರತಿ ಚೈನನ್ನು ಹಾಕ್ಕೊಳ್ತಾ ಬನ್ನಿ. ಹಾಗೆ ಮೇಲ್ಗಡೆಯಿಂದ ಸ್ಟೆಪ್ಪನ್ನು ಕೂಡ ಸೇಮ್ ಸೈಜೇ ಮೇಂಟೈನ್ ಮಾಡ್ತಾ ಬನ್ನಿ. ಆಯಿತಾ? ನಿಮಗೆ ಡಿಸೈನ್ ಯಾವುದೇ ಕಾರಣಕ್ಕೂ ಹೆಚ್ಚು ಕಮ್ಮಿ ಆಗಲ್ಲ, ಕರೆಕ್ಟಾಗೇ ಬರುತ್ತೆ. ಓಕೆ, ಮತ್ತು ನಾನಲ್ಲಿ ರೈಟಲ್ಲಿ ತೊಗೊಂಡೆ ಅಲ್ವಾ ಲಾಕ್ ಸ್ಟಿಚ್ಚು, ಅದನ್ನು ಯಾವುದೇ ಕಾರಣಕ್ಕೂ ರೈಟಿಗೆ ತೊಗೊಂಬೇಡಿ, ಮೇಲೆ ಲಾಕ್ ಹಾಕಿ. ಓಕೆ, ತೋರಿಸ್ತೀನಿ ನೋಡಿ. ಈಗ ನಾನು ಅಲ್ಲಿ ತೊಗೊಂಡೆ ನೋಡಿ, ಚೈನ್ ತೊಗೊಂಡು ಮೇಲ್ಗಡೆ ಲಾಕ್ ಹಾಕಿದೆ ಅಲ್ವಾ, ಹಾಗೆ ರೈಟಿಗೆ ತೊಗೊಂಡ ನಂತರ ಅಲ್ಲಿ ಚೈನ್ ಹಾಕಿ ಲಾಕ್ ಸ್ಟಿಚ್ಚನ್ನು ಮೇಲಕ್ಕೆ ಹಾಕಿ, ಆ ಥರ. ಓಕೆ, ಆ ಥರ ಲಾಕ್ ಸ್ಟಿಚ್ ಮೇಲಕ್ಕೆ ಹಾಕಿ, ಮತ್ತು ಸೇಮ್ ಎಲ್ಲಿಗೆ ನೀವು ಎಂಡ್ ಮಾಡಿದ್ದೀರಿ ಅದೇ ಜಾಗದಲ್ಲಿ ಚೈನ್ ತಗೊಳ್ತಾ ಬನ್ನಿ. ಚೈನ್ ತುಂಬ ಇನ್ನು ಕೆಳಗೆ ತಗೊಳಕ್ಕೆ ಹೋಗಬೇಡಿ. ನೋಡಿ, ನೀಟಾಗಿ ಎಷ್ಟು ನೀಟಾಗಿ ಬಂತಲ್ವ, ಮೇಲಿಂದ ಕೆಳಗವರೆಗೂ ಒಂದೇ ಸೈಜಲ್ಲಿ ಒಂದೇ ಲೆಂತಲ್ಲಿ ಕೂಡ ಬಂತಲ್ವ. ಅಗಲ ನೋಡಿ ಸೇಮ್ ಇದೆ, ಉದ್ದ ನೋಡಿ ಸೇಮ್ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರನೇ ಪ್ರತಿ ಮೇಂಟೈನ್ ಮಾಡಬೇಕು ನೀವು. ಟಿಪ್ಸನ್ನೆಲ್ಲ ಕರೆಕ್ಟಾಗಿ ನೋಡಿ, ನಾನು ಏನೇನು ಹೇಳ್ಕೊಡ್ತಾ ಇದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಬನ್ನಿ. ನೋಡಿ, ಇದು ಸೆಕೆಂಡ್ ಟೈಪ್ ಆಫ್ ಚೋಟಿ ಸ್ಟಿಚ್ ಅಂತ. ಲಾಸ್ಟಿಗೆ ಎಂಡ್ ಸ್ಟಿಚ್ ಹಾಕಿಬಿಟ್ಟು ಎಂಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದೇ ಸ್ಟಿಚ್ ಹಾಕ್ತಾಯಿದ್ದೀನಿ, ನೀವು ಮಾತ್ರ ಪ್ರತಿ ಸತಿ 2 ಹಾಕಬೇಕಾಗುತ್ತೆ. ಅದು ನಿಮಗೆ ನೆಕ್ ಡಿಸೈನ್ ಹೇಳ್ಕೊಡುವಾಗ ನಾನು ಕಂಪಲ್ಸರಿ ತೋರಿಸ್ಕೊಡ್ತೀನಿ. 2 ಸತಿ ಲಾಕ್ ಸ್ಟಿಚ್ ಹಾಕಬೇಕು. ಲಾಕ್ ಸ್ಟಿಚ್ ಅಂದರೆ ಎಂಡ್ ನಾಟ್. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸ್ಟೆಪ್ಗಳು ಕೂಡ ನೋಡಿ ಒಂದೇ ಸೈಜಲ್ಲಿದೆ. ಹೀಗೆ ನೀವು ಒಂದೇ ಸೈಜಲ್ಲಿ ಸ್ಟೆಪ್ಗಳನ್ನ ಹಾಕ್ತಾ ಬರಬೇಕು. ಚೋಟಿ, ಇದು ಹಿಂದಿಯಲ್ಲಿ ಚೋಟಿ ಅಂತಾರಲ್ಲ, ಜಡೆ, ಹಾಗೆ ಇದಕ್ಕೆ ಆರಿ ವರ್ಕಲ್ಲಿ ಚೋಟಿ ಸ್ಟಿಚ್ ಅಂತ ಹೇಳ್ತಾರೆ. ಇದು 2ನೇ ಟೈಪು. ಈಗ ನಾನು ನಿಮಗೆ 3ನೇ ಟೈಪನ್ನು ಕೂಡ ಸಿಲ್ಕ್ ಥ್ರೆಡಲ್ಲೇ ತೋರಿಸ್ತೀನಿ. ಓಕೆ, ಬನ್ನಿ.
ಇದಕ್ಕೂ ಕೂಡ ಎರಡು ಥ್ರೆಡ್ ತೊಗೊಂಡಿದ್ದೀನಿ, 2 ಉಂಡೆನ ಸೇಮ್ ಕಲರು. 2 ಎಳೆ ದಾರ ತೊಗೋಬೇಕಲ್ವ. ನೋಡಿ 2 ಎಳೆ ದಾರ ತೊಗೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ತೀನಿ. ಮತ್ತು 14 ನಂಬರ್ ನೀಡಲು. ಯಾವಾಗಲೂ ನಿಮಗೆ ಸ್ಟಿಚ್ಚನ್ನು ಫಸ್ಟು ಕಲಿಯುವಾಗ ಗೊತ್ತಾಗಲ್ಲ, ಹೇಗೇಗೋ ಹೋಗುತ್ತೆ. ಅದಕ್ಕೆ ಯಾವಾಗಲೂ ಈ ಥರ ಲೈನ್ಗಳೆಲ್ಲ ಹಾಕ್ಕೊಂಬಿಟ್ಟೆ ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಇದು ಕೂಡ ಹಾಗೆ, ನೀವು ಸ್ಟಾರ್ಟಿಂಗಿಂದ ಚೈನ್ ಹಾಕಬಾರ್ದು. ಒಂದು ಲೆಂತ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ಲೆಂತ್ ಕೆಳಗಡೆಯಿಂದ ನೀವು ಚೈನ್ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಈ ಥರ ಮೇಲ್ ತಗೊಳ್ಳಿ. ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ನೋಡಿಬಿಟ್ಟು ತಗೊಳ್ಳಿ. ಈ ಥರ ನಿಮಗೆ ಸೆಕೆಂಡ್ ಟೈಪ್ ಹೇಳ್ಕೊಟ್ನಲ್ಲ, ಸ್ವಲ್ಪ ಅದೇ ಥರನೇ ಇರುತ್ತೆ, ಒಂದು ಸ್ವಲ್ಪ ಚೇಂಜ್ ಅಷ್ಟೇ. ನೋಡಿ ಆ ಥರ ಲಾಕ್ ಸ್ಟಿಚ್ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಉದ್ದ ಎಳ್ಕೊಳ್ಳಿ. ಕೆಳಗೆ ಕಾಣಿಸ್ತಾ ಇದೆ, ನಾನು ನಿಮಗೆ ತೋರಿಸ್ತಾ ಇರೋದು. ಆ ಥರ ಜಾಸ್ತಿ ಉದ್ದ ಎಳ್ಕೊಂಡು ಲೆಫ್ಟು ರೈಟು ನಿಮಗಿಷ್ಟ ಬಂದ ಸೈಡ್ ಆಯಿತಾ. ನಾನು ಲೆಫ್ಟಿಗೆ ತಗೊಳ್ತಾ ಇದ್ದೀನಿ. ಈ ಥರ ಲೆಫ್ಟಿಗೆ ಅಲ್ಲೇ ಪಕ್ಕಕ್ಕೇನೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ, ಎಲ್ಲಿಗೆ ಎಂಡ್ ಮಾಡಿದ್ವಿ ನೋಡಿ ಆ ಜಾಗಕ್ಕೇನೆ ಸ್ಟಿಚ್ ಮಾಡಿ. ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತು ಕೆಳಗೆ ಬರಬೇಕು. ಕೆಳಗೆ ಸ್ವಲ್ಪ ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಕೆಳಗೆ ಹೋಗಿ, ಆಯಿತಾ. ಹಾಗೆ ಪ್ರತಿ ಚೈನು ಕೂಡ ಕೆಳಗೆ ಹಾಕ್ಕೊಳ್ತಾ ಬನ್ನಿ. ಪಕ್ಕದಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ ಈಗ ರೈಟಿಗೆ ತೊಗೊಳ್ತಾ ಇದ್ದೀನಿ. ರೈಟಿಗೆ ಅದು ನೀವು 6 ಟೈಮ್ ತೊಗೊಂಡೆ ಅಲ್ವಾ, ಇದು ನಾನು 6 ಟೈಮ್ ತೊಗೊಳ್ಳಲ್ಲ, 4 ಟೈಮ್ ಅಷ್ಟೇ ತೊಗೊಳ್ಳೋದು. ನೋಡಿ ಈ ಥರ ಚೈನ್ ಎಳ್ಕೊಂಡು ಬನ್ನಿ. ನೋಡಿ ಇದು ಲಾಂಗ್ ಚೈನ್ ಎಳ್ಕೊಂಡು ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ. ಭಾರಿ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಬೇಕಲ್ಲ. ನೋಡಿ ಇದು 4ನೇ ಟೈಮ್ ತೊಗೊಳ್ತಾ ಇರೋದು. 4 ಟೈಮ್ ಆಯಿತು. ಅಲ್ಲೇ ಪಕ್ಕದಲ್ಲೇ ಒಂದು ಚೈನ್ ಹಾಕ್ಕೊಬೇಕು. ಇವಾಗ ಏನು ಮಾಡ್ತೀರಿ ಹೇಳಿ, ರೈಟಿಗೆ ತೊಗೋಬೇಕು. ಆವಾಗ ತೊಗೊಂಡ್ನಲ್ಲ, ಹಾಗೆ 4 ಸತಿ ತೊಗೊಂಡಿದ್ದೀನಿ ಅಷ್ಟೇ ನಾನು. ಆವಾಗ 6 ಸತಿ ತೊಗೊಂಡಿದ್ದೆ. ನೋಡಿ ರೈಟಿಗೆ ತೊಗೊಂಡು ಅಲ್ಲಿ ಚೈನ್ ಹಾಕಿ ಮೇಲಕ್ಕೆ ಲಾಕ್ ಸ್ಟಿಚ್ ಹಾಕಿ, ಪಕ್ಕಕ್ಕೆ ಹಾಕಬೇಡಿ, ಮೇಲಕ್ಕೆ. ಅದರಲ್ಲಿ ಹೇಳಿದ್ನಲ್ವ ಸೇಮ್ ಹಾಗೆಯೇ ಮೇಲಕ್ಕೆ ಲಾಕ್ ಹಾಕಿಬಿಟ್ಟು ಈಗ ಕೆಳಗಡೆ ಉದ್ದ ಚೈನ್ ಎಳ್ಕೋಬೇಕು. ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಕೆಳಗೆ ಎಳ್ಕೋಬೇಕು. ಆ ಥರ ಸ್ವಲ್ಪ ಕೆಳಗೆ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈಗ ನಾನು ನೆಕ್ಸ್ಟು ಮೊದಲಿಗೆ ರೈಟ್ ತೊಗೊಂಡೆ ನೋಡಿ, ಅದ್ರಿಗಿಂತ ಸ್ವಲ್ಪ ಕೆಳಗೆ ಚೈನ್ ಹಾಕ್ತೀನಿ. ಸ್ವಲ್ಪ ಕೆಳಗೆ ಅಂದರೆ ಪಕ್ಕನೇ ಡಬಲ್ ಕಾಣಿಸುತ್ತೆ ನಿಮಗೆ. ಓಕೆ, ಅಲ್ಲಿ ಚೈನ್ ಹಾಕಿದ್ದೀನಲ್ಲ ಅಡ್ಡ, ಅದ್ರ ಪಕ್ಕಕ್ಕೇ ಹಾಕ್ತೀನಿ ನಾನು ಡಬಲ್ ಚೈನು. ಈಗ ಅಲ್ಲಿ ಗ್ಯಾಪ್ ನೋಡಿ, ಚೋಟಿ ಹೇಗೆ ಡಿಸ್ಟೆನ್ಸು ಸಿಂಗಲ್ಲಾಗಿ ಕಾಣ್ತಾ ಇದೆ ಅಲ್ವಾ, ಇದು ಡಬಲ್ ಆಗಿ ಕಾಣಿಸುತ್ತೆ ನೋಡಿ. ಪಕ್ಕದಲ್ಲೇ ಚೈನ್ನ ಲಾಕ್ ಸ್ಟಿಚ್ ಹಾಕಿ ಅದ್ರ ಪಕ್ಕಕ್ಕೇ ಹಾಕ್ತಿದ್ದೀನಿ ನಾನು. ಆ ಕಡೆ ಅಡ್ಡ ತೊಗೊಂಡೋಗಿ ರೈಟಿಗೆ ತೊಗೊಂಡೋಗಿ ಮೇಲ್ಗಡೆ ಹಾಕಬೇಕು ನೀವು ಲಾಕ್ ಸ್ಟಿಚ್ಚನ್ನ. ಯಾವುದೇ ಕಾರಣಕ್ಕೂ ರೈಟಿಗೆ ಹಾಕಬೇಡಿ, ಆವಾಗ ನಿಮಗೆ ನೀಟ್ನೆಸ್ಸು ಕರೆಕ್ಟಾಗಿ ನೀಟಾಗಿ ಬರುತ್ತೆ. ನೀಟಾಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆ ಥರ ಹಾಕಿದರೆ. ನೋಡಿ ಅಲ್ಲಿ ಡಬಲ್ ಹಾಕಿದೆ ಅಲ್ವಾ, ಈಗ ನಾನು ಗ್ಯಾಪ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಫಸ್ಟ್ ಅಲ್ಲಿ ಡಬಲ್ಸ್ 2 ಸರಿ ರೈಟಿಗೆ ತೊಗೊಂಡು ಚೈನ್ ಹಾಕಿದೆ ಅಲ್ವಾ, ಅದು 2 ಸರಿ ಹಾಕಿದ ಮೇಲೆ ನಾನು ಗ್ಯಾಪ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಹಾಕಿರೋ ಸ್ಟಿಚ್ಚಲ್ಲಿ ಏನು ಮಾಡಿದೆ ಅಂದರೆ ಒಂದೇ ಸತಿ ಅಡ್ಡ ತೊಗೊಂಡು ಹೋಗಿದ್ದೆ ಅಲ್ವಾ, ಇದು 2 ಸತಿ ತೊಗೊಂಡೋಗ್ಲಿಕ್ಕೆ. ಡಬಲ್ ತೊಗೊಂಡು ಹೋಗಲಿಕ್ಕೆ, ಡಬಲ್ ತೊಗೊಂಡು ಹೋದ್ರ ಮೇಲೆ ಗ್ಯಾಪ್ ಮೇಂಟೈನ್ ಮಾಡಬೇಕು. ನೋಡಿ ಈ ಥರ ಉದ್ದ ಚೈನ್ ಹಾಕಿಬಿಟ್ಟು ಲಾಕ್ ಸ್ಟಿಚ್ ಹಾಕಿ, ಈಗ ಮೊದಲು ಹಾಕಿದ್ನಲ್ಲ ಅದ್ರ ಪಕ್ಕಕ್ಕೇ ಲಾಕ್ ಚೈನ್ ಹಾಕಿ ಪಕ್ಕಕ್ಕೇ ರೈಟಿಗೆ ತೊಗೊಂಡು ಹೋಗ್ತಿದ್ದೀನಿ ನೋಡಿ. ಡಬಲ್ ಈಗ ರೈಟಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಮೇಲ್ಗಡೆ ಲಾಕ್ ಸ್ಟಿಚ್ ಹಾಕಿ ಮತ್ತು ಲೆಂತಿಯಾಗಿ ದಾರನ ಕೆಳಗೆ ತೊಗೊಂಡೋಗಿ. ನೀವು ಪ್ರತಿ ಸತಿನೂ ದಾರನ ಕೆಳಗೆ ಹಾಕೊಳ್ತಾ ಹೋಗಬೇಕು. ಸೇಮ್ ಪ್ಲೇಸಲ್ಲಿ ಹಾಕಬೇಡಿ, ಅದು ನಿಮಗೆ ಡಿಸೈನ್ ಎಂಡ್ ಆಗುವಾಗ ಸೇಮ್ ಪ್ಲೇಸಲ್ಲಿ ಹಾಕಬೇಕಾಗತ್ತೆ. ನೋಡಿ ಇದು 3ನೇ ಸ್ಟೆಪ್, ಇದು 3ನೇ ಸತಿ ನಾನು ಗ್ಯಾಪ್ ಕೊಡ್ತಾ ಇರೋದು. ಡಬಲ್ ಹಾಕೊಳ್ತಾ ಹೋಗಿ ಅಷ್ಟೇ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸತಿ ರಿಪೀಟ್ ಮಾಡ್ಕೊಂಡು ನೋಡಿ. ಓಕೆ, ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಕೇಳಿಸ್ಕೊಳ್ತಾ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ವಿಡಿಯೋ ಕೂಡ ನೋಡಿ ಕೇಳಿಸ್ಕೊಳ್ಳಿ. ಮತ್ತು ನೋಡಿ
ಆ ಥರ ಚೈನ್ ಹಾಕಿಬಿಟ್ಟು ಝೂಮ್ ಮಾಡ್ಕೊಂಡು ನೋಡಿ, ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಆದಷ್ಟು ಝೂಮಲ್ಲೇ ಮಾಡಿದ್ದೀನಿ ನಾನು ನೋಡಿ. ಆ ಥರ ಚೈನು ಡಬಲ್ಲು ನಿಮಗೆ ಸೆಕೆಂಡ್ ಟೈಮ್ ಹೇಳ್ಕೊಟ್ಟೆ ಅಲ್ಲ, ಸೇಮ್ ಅದೇ ಪ್ರೊಸೀಜರು. ಅದು ಸಿಂಗಲ್ ಟೈಮ್ ಇರುತ್ತೆ, ಇದು ಡಬಲ್ ಟೈಮ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಅಗಲ ನಿಮಗೆ ಇಷ್ಟ ಬಂದ ಹಾಗೆ ನೀವು ಚೈನ್ನ ಅಗಲ ಹಾಕ್ಕೊಳ್ತಾ ಹೋಗ್ಬೋದು. ಅದು ನಾನು 6 ಟೈಮ್ ತೊಗೊಂಡಿದ್ದೆ, ಇದು 4 ಟೈಮ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅದು ನಿಮ್ಮ ಕಂಫರ್ಟಬಲ್. ಓಕೆ, ನೀವು ಡಿಸೈನ್ ಮಾಡುವಾಗ ನಿಮಗೆ ಹೆಂಗೆ ಬೇಕು ಆ ಲೆವೆಲ್ಲಿಗೆ ನೀವು ಅಗಲನ ತಗೋಬೋದು. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಅಗಲ ನಾನು ಎಷ್ಟು ಹೇಳ್ತಿದ್ದೀನಿ ಅಷ್ಟೇ ತಗೋಬೇಕು, ಅದೆಲ್ಲ ರೂಲ್ಸ್ ಏನಿಲ್ಲ. ನಿಮಗೆ ನೀವು ಡಿಸೈನ್ ಹಾಕುವಾಗ ನೀವು ಎಷ್ಟು ಅಗಲ ತಗೊಳ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡು. ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇರೋದು, ಎಷ್ಟು ಅಗಲ ಬೇಕಾದರೂ ತಗೋಬೋದು, ಆಯಿತಾ. ಆದರೆ ಪ್ರೊಸೀಜರ್ ಮಾತ್ರ ಸೇಮ್ ಇರುತ್ತೆ. ಸ್ಟಾರ್ಟಿಂಗ್ ಪ್ರೊಸೀಜರ್ ಆಗಲಿ ಎಂಡಿಂಗ್ ಪ್ರೊಸೀಜರ್ ಆಗಲಿ ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ, ಆಯಿತಾ. ನಾನಿವಾಗ ಫಾಸ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಎಂಡಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಎಂಡ್ ಮಾಡಬೇಕಂತ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟ ಆದರೆ ನಾನು ಹೇಳ್ಕೊಡ್ತಾ ಇರೋದೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಂಪಲ್ಸರಿ ಒಂದು ಲೈಕ್ ಮಾಡಿ. ಕಮೆಂಟ್ಸ್ ಅಂತೂ ಕಂಪಲ್ಸರಿ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಟಿ ತಗೊಳ್ಳಿ. ಮತ್ತು ಇದು ಫೋಟೋಸ್ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ID ಗೋವಿತಾ ಡಿಸೈನರ್ಸ್ ಅಂತ ಇದೆ, ಅದಕ್ಕೆ ಸೆಂಡ್ ಮಾಡಿ, ನಾನು ನೋಡ್ತೀನಿ ಫೋಟೋನ. ಮತ್ತು ನಿಮಗೆ ಹೇಳ್ತೀನಿ ಏನಾದರೂ ವ್ಯತ್ಯಾಸಗಳಿದ್ದರೆ ಏನು ಸರಿ ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ತೀನಿ ನಾನು. ನಿಮಗೆ ಈಗ ಎದುರುಗಡೆ ಕೂತು ಕ್ಲಾಸ್ ಕೊಟ್ಟ ಹಾಗೇ ನಾನು ಕ್ಲಾಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರಿಟಿ ಹೇಳ್ತೀನಿ. ಹೀಗೆ ಯಾರೆಲ್ಲ ತುಂಬ ಏಕಾಗ್ರತೆಯಿಂದ ಕಲಿತಿದ್ದೀರೋ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ. ಓಕೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ಉಪಯೋಗ ಆಗುವಂಥವರಿಗೆಲ್ಲ ಉಪಯೋಗ ಆಗುತ್ತೆ. ವಿಡಿಯೋನ ಶೇರ್ ಮಾಡಿ. ಓಕೆ ನೋಡಿ, ಈಗ ಸ್ಲೋವಾಗಿ ತೋರಿಸ್ಕೊಡ್ತೀನಿ ನಾನು ನೋಡಿ. ಎಂಡಿಗೆ ಬರುವಾಗ ನೀವು ಉದ್ದ ಎಳ್ಕೊಂಡು ಹೋಗೋದನ್ನು ಕಮ್ಮಿ ಮಾಡ್ತಾ ಬರಬೇಕು, ಕಮ್ಮಿ ಮಾಡ್ತಾ ಬನ್ನಿ. ಅಗಲ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ ಅಲ್ವಾ. ಅದಕ್ಕೆ ನೀವು ಎಲ್ಲಿಗೆ ಎಂಡ್ ಮಾಡ್ತೀರೋ ಅದೇ ಜಾಗದಲ್ಲೇ ಚೈನನ್ನು ಎಂಡ್ ಮಾಡ್ತಾ ಬನ್ನಿ. ಓಕೆ, ಎಲ್ಲಿ ನೀವು ಲಾಸ್ಟ್ ಚೈನ್ ಹಾಕ್ತಿರೋ ಕೆಳಗಡೆ ಅದೇ ಜಾಗದಲ್ಲೇ ಚೈನ್ ತೊಗೊಳ್ತಾ ಬನ್ನಿ. ಓಕೆ, ಅದೇ ಜಾಗದಲ್ಲೇ ಚೈನ್ ತೊಗೊಳ್ತಾ ಲಾಕ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಇದೇ ಥರ ಡಬಲ್ ಹಾಕಿ ನೋಡಿ, ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂತ ಹೇಳಿ. ಆ ಚೋಟಿ ಸ್ಟಿಚ್ಚಿಗೂ ಮತ್ತು 3ನೇ ಸರಿ ಹಾಕಿರೋ ಚೋಟಿ ಸ್ಟಿಚ್ಚಿಗೂ ಏನಂದರೆ ವ್ಯತ್ಯಾಸ, ಡಬಲ್ ಟೈಮ್ ತೊಗೊಂಡಿದ್ದೀನಿ ಅಷ್ಟೇ. ನಿಮಗೆ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಿಸೈನ್ ಅಂತೂ. ಈ ಥರ ಡಿಸೈನ್ಗಳು ನಾವು ಸ್ಯಾರಿ ಬ್ಲೌಸು ಮತ್ತು ನೆಕ್ ಡಿಸೈನಿಗೆ ಮತ್ತು ಇದರಲ್ಲಿ ಸ್ಲೀವ್ಸ್ ಡಿಸೈನಿಗೆಲ್ಲ ಯೂಸ್ ಮಾಡ್ತೀವಿ. ಅಗಲ ಮಾತ್ರ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡಿ, ಇದೇ ಥರನೇ ನೋಡಿ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಲ್ವ, ಅದೇ ಸೇಮ್ ಜಾಗದಲ್ಲೇ ಚೈನ್ ತೊಗೊಂಡು ರಿಪೀಟ್ ಬರಬೇಕಾಗತ್ತೆ. ನೀವು ಚೈನನ್ನು ನೀವು ಕೆಳಗೆ ತಗೊಂಡು ಹೋದರೆ ಎಂಡ್ ಆಗೋದಿಲ್ಲ. ಸೇಮ್ ಜಾಗದಲ್ಲೇ ತಗೊಳ್ತಾ ಬನ್ನಿ. ನೀವು ಯಾವ ಅಗಲದಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರೋ ಅದೇ ಅಗಲ ಇರಬೇಕು. ಯಾವ ಹೈಟಲ್ಲಿ ಯಾವ ಉದ್ದ ಇದೆಯೋ ಅದೇ ಉದ್ದನೇ ಇರಬೇಕು. ಹೆಚ್ಚು ಕಮ್ಮಿ ಇದ್ದರೆ ಡಿಸೈನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಉದ್ದ ಕರೆಕ್ಟಾಗಿ ತಗೊಳ್ತಾ ಬಂದರೆ ನೋಡಿ, ಅಗಲನೂ ಕರೆಕ್ಟಾಗಿ ತಗೊಳ್ತಾ ಬಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ಓಕೆ, ನಿಮಗೆ ಫಸ್ಟು ಸಿಲ್ಕ್ ಥ್ರೆಡ್ ಡಿಸೈನ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ನಾನು. ಸಿಲ್ಕ್ ಥ್ರೆಡ್ಡಲ್ಲಿ ಇರೋ ಸ್ಟಿಚ್ಗಳೆಲ್ಲ ಕಂಪ್ಲೀಟ್ ಆದ್ರ ಮೇಲೆ ನಾನು ನಿಮಗೆ ಬೀಡ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಬೀಡ್ ವರ್ಕ್ ಆದ್ರ ಮೇಲೆ ಜರ್ದೋಸಿ ವರ್ಕ್ ಆದ್ರ ಮೇಲೆ ಕಟ್ ವರ್ಕ್ ಆದ್ರ ಮೇಲೆ ನೆಟ್ ಹೇಗೆ ಹಾಕೋದು ಅಂತ ನೆಟ್ ಮೇಲೆ ಡಿಸೈನ್ ತೋರಿಸ್ತೀನಿ. ಅದಾದ್ರ ಮೇಲೆ ನಿಮಗೆ 3D ವರ್ಕು, ಆಮೇಲೆ ಬ್ರೂಚಸ್ಸು 1 by 1 ಕಂಪಲ್ಸರಿ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲನೂ ಫ್ರೀ ಕ್ಲಾಸೇ ಇರುತ್ತೆ. ಎಲ್ಲನೂ ಯೂಟ್ಯೂಬಲ್ಲೇ ಹೇಳ್ಕೊಡ್ತೀನಿ ನಾನು. ಆನ್ಲೈನ್ ಕ್ಲಾಸ್ಗಳು ಯಾವುದೇ ಅದಕ್ಕೆ ಅಮೌಂಟ್ ಎಲ್ಲ ಇರಲ್ಲ, ಎಲ್ಲ ಫ್ರೀ ಕ್ಲಾಸೇ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರಿಗೆಲ್ಲ ಆಸಕ್ತಿ ಇದೆ ಕಲಿಯೋಕ್ಕೆ ಅವರೆಲ್ಲ ಕಲಿತ್ಕೊಳ್ಳಿ. ಎಲ್ಲ ಕ್ಲಾಸ್ಗಳನ್ನೂ ಕೊಡ್ತಾ ಹೋಗ್ತೀನಿ. ಆಮೇಲೆ ನೀವೊಂದು ಪರ್ಫೆಕ್ಟಾಗಿ ಬ್ಲೌಸ್ ಡಿಸೈನರ್ ಆಗ್ಬೋದು. ಅಂದರೆ ಆರಿ ವರ್ಕ್ ಚೆನ್ನಾಗಿ ಹಾಕ್ಬೋದು ಈ ಥರ ಎಂಡ್ ನಾಟ್ ಹಾಕಿ. ಓಕೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದು ಫಸ್ಟು ಟೈಪ್ ಆಫ್ ಚೋಟಿ ಸ್ಟಿಚ್ಚು, ಇದು ಸೆಕೆಂಡ್ ಟೈಪು, ಇದು ಥರ್ಡ್ ಟೈಪು.
ಫಸ್ಟ್ ಟೈಪಿಗಿಂತ ಸೆಕೆಂಡ್ ಟೈಪ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಆದರೆ ಸೆಕೆಂಡ್ ಟೈಪು ಥರ್ಡ್ ಟೈಪು ಸೇಮ್, ಸ್ವಲ್ಪನೇ ವ್ಯತ್ಯಾಸ ಅಷ್ಟೇ, ಅಂತ ಏನು ವ್ಯತ್ಯಾಸ ಇಲ್ಲ. ಓಕೆ, ನಿಮಗೆಲ್ಲ ಏನು ಅನಿಸ್ತು ನನ್ನ ವಿಡಿಯೋ ನೋಡಿ? ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.